ಯಂಗ್ಸ್ಟರ್ಸ್ ಯೂಸ್ ಮಾಡೋದಾದರೆ ಫಸ್ಟ್ ಇಂಜುರಿ ಆಗೋದೇ ಹೆಡ್ಡಿಗೆ. ಅದಕ್ಕೋಸ್ಕರ ಹೆಲ್ಮೆಟ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ನಮ್ಮ ಇಲಾಖೆಯವರಾಯಿತು ಟ್ರಾಫಿಕ್ ಅವರಾಯಿತು ಎಲ್ಲ ಹೆಚ್ಚು ಅವೇರ್ನೆಸ್ ಮಾಡೋದು ಹೆಲ್ಮೆಟ್ ಬಗ್ಗೆನೇ ಜಾಸ್ತಿ ಅವೇರ್ನೆಸ್ ಮಾಡೋದು. ಯಾವುದೇ ಒಂದು ವಾಹನ ಚಾಲನೆ ಮಾಡಬೇಕಾದ್ರೆ 3 ಕಡ್ಡಾಯವಾಗಿರಬೇಕು. ಒಂದು ಟೂ ವೀಲರ್ ಆದರೆ ಹೆಲ್ಮೆಟ್ ಕಡ್ಡಾಯವಾಗಿರಬೇಕು, ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಮತ್ತು ಇನ್ಶೂರೆನ್ಸ್ ಇರಬೇಕು. ಇನ್ಶೂರೆನ್ಸು ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಯಾಕಂದರೆ ಏನೇ ಇನ್ ಕೇಸ್ ರಸ್ತೆ ಅಪಘಾತಗಳಾದರೆ ಹಾಸ್ಪಿಟಲ್ ಬಿಲ್ಲು ಅಥವಾ ಇನ್ಯಾವುದೋ ಮತ್ತು ಅವ್ರಿಗೆ ಏನಾದರೂ ಡೆತ್ ಆದರೆ ಇನ್ ಕೇಸ್ ಇನ್ಶೂರೆನ್ಸ್ ಕಂಪ್ನಿಯಿಂದ ಅವರನ್ನೇ ನಂಬ್ಕೊಂಡಿರ್ತಕ್ಕಂಥ ಅವ್ರ ಕುಟುಂಬಕ್ಕೆ ಹಣ ಹೋಗುತ್ತೆ. ಅದಕ್ಕೋಸ್ಕರ ಇನ್ಶೂರೆನ್ಸು ಕಡ್ಡಾಯವಾಗಿ ಇರಬೇಕು. ವೆಹಿಕಲ್ ಡ್ಯಾಮೇಜ್ ಅಮೌಂಟನ್ನು ಇನ್ಶೂರೆನ್ಸ್ ಕಂಪ್ನಿಯವರೇ ಪೇ ಮಾಡ್ತಾರೆ. ಅದಕ್ಕೋಸ್ಕರ ಯಾವುದೇ ಟೂ ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಯಾವುದೇ ವಾಹನ ಚಾಲನೆ ಮಾಡಬೇಕಾದ್ರೆ ಇನ್ಶೂರೆನ್ಸು ಮಸ್ಟ್ ಆ್ಯಂಡ್ ಶುಡ್. ಇನ್ಶೂರೆನ್ಸ್ ಮತ್ತು ಡ್ರೈವಿಂಗ್ ಲೈಸೆನ್ಸು ಇರಬೇಕು. ಯಾಕೆಂದರೆ ಇನ್ಶೂರೆನ್ಸ್ ಕ್ಲೇಮ್ ಆಗಬೇಕಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಬೇಕು. ಅವರ ವಾಹನ ಚಲಾವಣೆ ಪರವಾನಗಿ ಇದೆಯಾ ಇಲ್ಲ ಅಂತ ಕನ್ಸಿಡರ್ ಮಾಡಲಿಕ್ಕೆ ಅವರಿಗೆ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ. ಹಾಗಾಗಿ ಯಾವುದೇ ಒಂದು ವೆಹಿಕಲನ್ನು ಓಡಿಸ್ಬೇಕಾದ್ರೆ ಡ್ರೈವಿಂಗ್ ಲೈಸೆನ್ಸು, ಇನ್ಶೂರೆನ್ಸು, 2 ವೀಲರ್ ಆದರೆ ಹೆಲ್ಮೆಟ್, 4 ವೀಲರ್ ಆದರೆ ಸೀಟ್ ಬೆಲ್ಟ್ ಇವುಗಳನ್ನು ಹಾಕ್ಕೊಂಡು ಓಡಿಸ್ಬೇಕು. ಮತ್ತು ಸಿಗ್ನಲ್ಗಳಿರ್ತವೆ, ಅಲ್ಲಿ ಸಿಗ್ನಲ್ ಬಗ್ಗೆ ಅವೇರ್ನೆಸ್ ಇರಬೇಕು. ಗ್ರೀನ್ ಸಿಗ್ನಲ್ ಏನಿರುತ್ತೆ, ಆರೆಂಜ್ ಏನಿರುತ್ತೆ, ಯೆಲ್ಲೋ ಏನಿರುತ್ತೆ, ರೆಡ್ ಏನಿರುತ್ತೆ, ಇದ್ರ ಬಗ್ಗೆ ನಾಲೆಜ್ ಇರಬೇಕು. ಈಗ ಹೇಳಿದ್ರೆ ಸಿಟಿಲಿ ಜಾಸ್ತಿ ಇಬ್ರಾ ಲೈನು ಸಿಟಿ ಲಿಮಿಟಲ್ಲಿ ಜಾಸ್ತಿ ಕನ್ಸಿಡರ್ ಆಗ್ತವೆ. ಮತ್ತು ಅದ್ರ ಜೊತೆಗೆ ಸೈನ್ ಬೋರ್ಡ್ಗಳು ಇರ್ತವೆ. ಹಂಪ್ಸ್ ಇದೆ ಅಂದರೆ ಅದಕ್ಕೆ 100 ಮೀಟರ್ ಅಂತರದಲ್ಲಿ ಮುಂಚೆನೇ ಸೈನ್ ಬೋರ್ಡ್ ಕೊಡ್ತಾರೆ. ಅದು ಮುಂದುಗಡೆ ಹಂಪ್ಸ್ ಇದೆ ಅಂತ ಹೇಳ್ಬಿಟ್ಟು ಕಾಶಿನರಿ ಬೋರ್ಡ್ಸ್ಗಳು. ಮತ್ತು ಅಲ್ಲಿ ಸ್ಲೋ ಆಗಿ ನಿಧಾನವಾಗಿ ಚಲಾಯಿಸಬೇಕು. ಮತ್ತು ಕೆಲವೊಂದಿಷ್ಟು ಬೋರ್ಡ್ಗಳಿದ್ದಾವೆ 30 km/h, 80 km/h. ಹೈವೇ ಮೇಲೆ ಹೋದರೆ ಮ್ಯಾಕ್ಸಿಮಮ್ 80 km/h ಅಂತ ಹೇಳಿ ಸೈನ್ ಬೋರ್ಡ್ ಇರುತ್ತೆ. ಅಂದರೆ 80 km ಮ್ಯಾಕ್ಸಿಮಮ್ ಅಲ್ಲಿವರೆಗೆ ಓಡಿಸ್ಬೋದು. ಅದರ ಎಕ್ಸೀಡ್ 90 km/h ಓಡಿಸ್ಬಾರ್ದು ಅಂತ ಅದರ ಅರ್ಥ. ಮತ್ತು ಇಲ್ಲಿ ಕೆಲವೊಂದು ಸಿಟಿಗಳಲ್ಲಿ 30 km/h, 40 km/h ಅಂತ ಇದಿರ್ತವೆ. ಅವನ್ನ ಫಾಲೋ ಮಾಡಲೇಬೇಕು. ಮ್ಯಾಂಡೇಟ್ರಿ ಸೈನ್ ಬೋರ್ಡ್ಸ್ ಅಂತ ಕರೀತಾರೆ. ಅವುಗಳನ್ನು ಸರ್ಕಲ್ ಬೋರ್ಡ್ಸ್ಗಳಲ್ಲಿ 3 ಟೈಪ್ ಇರ್ತವೆ. ಮ್ಯಾಂಡೇಟ್ರಿ ಸೈನ್ ಬೋರ್ಡ್ಸು, ಕಾಶಿನರಿ ಎಚ್ಚರಿಕೆ ಅಂದರೆ ಮುಂದೆ ಏನಾದರೂ ಈಗ ರೋಡ್ ಹಂಪೋದು ಇರ್ತಾವಲ್ಲ, ಇವುಗಳನ್ನು ಎಚ್ಚರಿಕೆಯಾಗಿ ಮುಂಚಿತವಾಗಿ ಇರಬೇಕು. ಮತ್ತು ಇನ್ಫಾರ್ಮೇಟಿವ್ ಸೈನ್ ಬೋರ್ಡ್ಸು ಚೌಕ್ ಆಕಾರ ರೆಕ್ಟ್ಯಾಂಗಲ್ ಶೇಪಲ್ಲಿ ಇರ್ತವೆ ಅಂತ ಬೋರ್ಡ್ಸ್ಗಳು. ಈ ಬೋರ್ಡ್ಸ್ಗಳನ್ನು ನೋಡಿಕೊಂಡು ಅದೇ ರೀತಿ ರೂಲ್ಸನ್ನು ಫಾಲೋ ಮಾಡಬೇಕು. ಇಂಥವುಗಳನ್ನು ಅಬ್ಸರ್ವ್ ಮಾಡಬೇಕು ರಸ್ತೆ ಮೇಲೆ ಹೋಗ್ಬೇಕಾದ್ರೆ. ಇವು ಬಂದುಬಿಟ್ಟು ಮಿನಿಮಮ್ ಬೇಸಿಕ್ ನೀಡ್ ಫಾರ್ ರೋಡ್ ಟ್ರಾಫಿಕ್ ಮೇಂಟೈನ್ ಮಾಡೋದು. ಇವುಗಳನ್ನು ಅರ್ಕೋಬೇಕು. ಈ ರೀತಿ ನೀವು ಅಲ್ಲಿಂದ ಬೆಂಗಳೂರಿಂದ ಇಲ್ಲಿಂದ ಬಂದು ನಮ್ಮ ಪೊಲೀಸ್ ಲಿಮಿಟಲ್ಲಿ ಅವೇರ್ನೆಸ್ ಮಾಡ್ತಾಯಿದ್ದೀರಾ. ನಮಗೆ ನಮ್ಮ ಅಸಿಸ್ಟ್ ಏನಾದರೂ ಬೇಕಾದರೆ ಇವಾಗ ನಮ್ಮ ಪೊಲೀಸ್ ಮಾಡ್ಕೊಳ್ತೀವಿ. தேங்க்யூ. கேஜிஎஃப்ல முறையாக நாங்கள் பாலாஜி கல்யாண மண்டபத்தில் அதிரடி தள்ளுபடி விற்பனையில் ரெடிமேட் ஆடைகளை குறைந்த விலைக்கு கொடுத்துக்கிட்டு இருக்கோங்க. வந்து இந்த சலுகையை பயன்படுத்தியமாக கேட்டுக்கிறோங்க. கலர்ஃபுல்லான ஃப்ராகுங்க, நைட் பேண்ட்டுங்க, ஃப்ராகுங்க, லாங் ஃப்ராகுங்க, ஜீன்ஸ் பேண்ட்டு, ஷர்ட்டு, குழந்தைங்கள்லேருந்து பசங்கள்லேருந்து பெரியவங்கள்லேருந்து லேடிஸ்க்கு டாப்புங்கள்லேருந்து எல்லாமே குறைந்த விலையில் கொடுக்குறாங்க. எந்த ஆடை எடுத்தாலும் வெறும் 200 ரூபாய்க்கு கொடுக்குறாங்க. இந்த சலுகையை தவறாமல் வந்து பயன்படுத்திக்கோங்க. இந்த ஆஃபர் வந்து வெறும் 15 நாளைக்கு மட்டும்தாங்க இருக்கும். நம்ம கேஜிஎஃப் பாலாஜி கல்யாண மண்டபத்தில்ங்க. கண்டிப்பாக வாங்க, விசிட் பண்ணுங்கள். உங்களுக்கு பிடிச்சமான ஆடைகளை தரமான குறைந்த விலையில் அழகாக கொடுத்துட்ருக்குங்க. இந்த பயன்படுத்திக்கோங்க. இந்த வாய்ப்பை மிஸ் பண்ணிடாதீங்க. நம்ம தங்க வயலில், பிக்சர் ரோடில், ராபர்ஷன் பேட்டில், கேஜிஎஃப்பில் இந்த சலுகையை நாங்கள் கொடுத்துக்கிட்டு இருக்கிறோம். வருகிற உகாதி, ரம்ஜான் பண்டிகைக்காக விதவிதமான ஆடைகளை தரமான குவாலிட்டியில் குறைந்த விலையில் கொடுத்துக்கிட்டு இருக்கிறோம். காலை 9 மணிலேருந்து இரவு 9 மணி வரைக்கும் இந்த ஆஃபர் நடைபெறுங்க. டெய்லியும் சண்டே ஆல்சோ கூட கடை உண்டுங்க. கண்டிப்பாக வாங்க, விசிட் பண்ணுங்கள், பயன்பெறுங்க. நீங்கள் என்ன மொபைலில் கான்டாக்ட் பண்ணி ஏதாவது கேட்கணும், ஆர்டர் ஏதாவது சொல்லணும் அப்படின்னீங்கன்னா என் மொபைல் நம்பரை நோட் பண்ணிக்கோங்க. 9361568887 9361568887 இதுதான் என் கான்டாக்ட் நம்பருங்க.
எப்போ வேணாலும் கூப்பிடலாங்க. உங்களுக்கு நான் பதிலளிப்பேன். உங்களுக்கு என்ன டவுட் இருந்தாலும் எந்த மாதிரி தரமான ஆடைகள் வேணும்னாலும் நான் வரவழைச்சு கொடுக்குறேங்க. நன்றி.